ಇನ್ನು ಕಲಬುರಗಿ ಒಳಗ್ರಿ ಜೈಲು ಅಧೀಕ್ಷಕರು ಇದ್ರಲ್ಲ ಅವ್ರಿಗೇನ ಕೊಲೆಗೆ ಸಂಚು ನಡೆದೈತಿ ಅನ್ನೋ ಅನುಮಾನ ಬಂದೈತಂತ. ಯಾಕಂದ್ರೆ ಅನಿತಾ ಅವ್ರ ಕಾರು ಬ್ಲಾಸ್ಟ್ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಯಾರಂತ, ಹಂಗೊಂದು ಪತ್ರನೂ ಬಂದೈತಂತ. ಕಲಬುರಗಿ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಯಾರೋ ಒಬ್ಬ ವ್ಯಕ್ತಿ ಅನಾಮಧೇಯ ಆಡಿಯೋ ಸಂದೇಶ ಕಳಿಸ್ಯಾನಂತ ನೋಡ್ರಿ. ಈ ಬಗ್ಗೆ ಅಧೀಕ್ಷಕಿ ಅವರಿಗೆ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟಾರ. ಹಾಗಾಗಿ ಅವರು ಅಲರ್ಟ್ ಆದ್ರು. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದ್ರು. ಅದು ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರು. ಇನ್ನು ನಮ್ಮ ಕುಂದಾನಗರಿ ಬೆಳಗಾವಿ ಐತಲ್ರಿ, ಅಲ್ಲಂತೂ ಯಾವಾಗೂ ಈ MES ಪುಂಡಾಟ ಭಾಳ ಜೋರು ಆಕೈತಿ. ನಿಮಗೆಲ್ಲ ಗೊತ್ತೈತಲ್ಲ. ಈಗ ಬೆಳಗಾವಿಯೊಳಗೆ ಅಧಿವೇಶನ ನಡೀತೈತಲ್ರಿ, ಅದಕ್ಕೂ ಮುಂಚೆನ ನಾವು ಈ ಮಹಾಮೇಳವು ನಡೆಸ್ತೀವಿ ಅಂತೇನ ಪ್ಲಾನ್ ಮಾಡಕತ್ತಾರಂತ. ಸಭೆನೂ ಮಾಡ್ಯಾರ. ಇದಕ್ಕೇನ್ರ ಪೊಲೀಸು ಜಿಲ್ಲಾಡಳಿತ ಪರ್ಮಿಷನ್ ಕೊಡುತ್ತಂತ ನೀವು ಯೋಚನೆ ಮಾಡಕತ್ತಿದ್ರೆ ಖಂಡಿತ ಪರ್ಮಿಷನ್ ಕೊಡಂಗಿಲ್ರಿ. ಆದರೂ ನಾವು ಮಾಡೋನು ಬಿಡೋದು ಬೇಡ ಅಂತ ಹೇಳಾರಂತ. ಇನ್ನು ಬೆಳಗಾವಿಯೊಳಗೆ ಕಳ್ಳರು ಕೈಚಳಕ ತೋರ್ಸಾರಂತ್ರಿ. ಮತ್ತು ಕಳ್ಳರು ಹಂಗೆ ಮಾಡ್ತಾರವ್ರು. ಮುಡಲ್ಗಿ ತಾಲೂಕು ಯಾದವಾಡದಾಗ್ರಿ ಮಹಾಲಕ್ಷ್ಮಿ ಆಭರಣ ಅಂಗಡಿಯೊಳಗೆ ನುಗ್ಗಿದ್ರಂತ ಇವರು. 9 kg ಬಂಗಾರ, 10 kg ಬೆಳ್ಳಿ ಎಲ್ಲ ತೊಗೊಂಡು ಓಡೋಗ್ಯಾರ. ಕಳ್ಳರ ಕೈಚಳಕ ಐತಲ್ರಿ, ಅಲ್ಲಿ CC ಕ್ಯಾಮ್ರಾ ಹಾಕಿದ್ರಲ್ಲ, ಅದ್ರಾಗ ಅವರು ಸರಿಯಾಗ್ಯಾರ ನೋಡ್ರಿ. ನೋಡಕತ್ತಿರಲ್ಲ, ಕಪ್ಪು ಬಣ್ಣದ ಟೀ ಶರ್ಟ್ ಹಾಕೊಂಡು ಬಂದು ಹೆಂಗೆ ಕಳ್ತನ ಮಾಡಿ ಓಡ್ ಹೊಂಟಾನ ಅಂತ. ಸಂದೀಪ್ ಶಿಂದೆ ಅನ್ನೋರು ಅಂಗಡಿ ಅಂತ್ರಿ. ಶಟ್ರ್ ಮುರಿದು ಒಳಗೆ ಹೋಗಿ ಕೈಗೆ ಏನೇನೆಲ್ಲ ಸಿಗುತ್ತೆ ಎಲ್ಲ ತೊಗೊಂಡು ಓಡೋಗ್ಯಾರ. ಈಗ ಶ್ವಾನದಳದ ಸಿಬ್ಬಂದಿ, ಬೆರಳಚ್ಚು ತಜ್ಞರೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಾರ. ಇನ್ನು ಕಡಿಮೆ ಏನ್ರಿ, ಬಂಗಾರ ರೇಟ್ ಎಷ್ಟೈತಿ ನಿಮ್ಗೆ ಗೊತ್ತೈತಲ್ಲ. 10 kg ಬಂಗಾರ, 9 kg ಬೆಳ್ಳಿ ಅಂದ್ರೆ ಭಾಳ ಲಾಸ್ ಆಗೈತಿ. ಹಾಗಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿ ಈಗ ಪರಿಶೀಲನೆ ಮಾಡಕತ್ತಾರ. ಕಳ್ರಿ ಎಲ್ಲದಾರ ಅಂತ ಹುಡುಕಾಡಕತ್ತಾರ. ಇನ್ನು ವಿಜಯನಗರದ ನೋಡ್ರಿ CPI ರೀ ಇವರು ಕುಣಿದು ಕುಪ್ಪಳಿಸಕತ್ತವ್ರು. ಯಾರಪ್ಪ ಹಿಂಗೆ ಡ್ಯಾನ್ಸ್ ಯಾಕೆ ತೋರ್ಸಕತ್ತೀವಿ ಅಂತ ಯೋಚನೆ ಮಾಡ್ಬಿಡ್ರಿ. ಯಾಕಂದ್ರೆ ಇವ್ರು CPI ಅದಾರ. ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದ ಕ್ರೀಡಾಕೂಟ ಸಮಾರಂಭ ನಡೆಯಕತ್ತಿತ್ತಾರಿ. ಆಗ ಮಗ ಡ್ಯಾನ್ಸ್ ಮಾಡಕತ್ತಿದ್ನಂತ. ಮಗ ಅಷ್ಟೇ ಡ್ಯಾನ್ಸ್ ಮಾಡಬಾರ್ದು, ನಾನು ಹೋಗ್ತೀನಿ ಅಂತ CPI ವಿಕಾಸ್ ರೀ ಹೋಗಿ ಹೆಂಗೆ ಭರ್ಜರಿ ಸ್ಟೆಪ್ ಹಾಕ್ಯಾರ ನೋಡ್ರಿ. ಚೋರಿ ನಾಚೆ ಗೋರಿ ನಾಚೆ ಈ ಹಾಡಿಗೆ ಫುಲ್ ಡ್ಯಾನ್ಸ್ ಮಾಡಿ ಖುಷಿ ಪಟ್ಟಾರ ನೋಡ್ರಿ. ಇನ್ನು ನಮ್ಮ ಗದಗ ಕಡೆ ಬರೆಯಲ್ಲ, ವಿಂಡ್ ಫ್ಯಾನ್ ಕಂಪ್ನಿ ಗಾಡಿಗಳು ಓಡಾಟ ಇತ್ತಲ್ರಿ, ಅದಕ್ಕೆ ಭಾಳ ರೋಸ್ ಹೋಗ್ಯಾರಂತ ಜನ. ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಹೊರವಲಯದಾಗ ರಸ್ತೆ ಅಗದಾರ, ಹಾಗಾಗಿ ಕಿಡಿಕಾರಕತ್ತಾರ ಜನ. ಕಂಪ್ನಿ ಮಾಲೀಕರ ದಬ್ಬಾಳಿಕೆ ಮಾಡಾಕತ್ತಾರ ಅಂತ ಹೇಳಿ ಎಲ್ಲ ಜನ ಆಕ್ರೋಶ ವ್ಯಕ್ತಪಡಿಸಾಕತ್ತಾರ. ನೋಡ್ರಿ ಹೆಂಗೆ ರಸ್ತೆ ಅಗದಾರ, ವಿಂಡ್ ಕಂಪ್ನಿ ಗಾಡಿಗಳು ಓಡಾಡಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಾರಂತ. ಇನ್ನು ಹಂಗ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗ್ರಿ ಅಧಿಕಾರಿಗಳ ಮಧ್ಯೆನ ತಿಕ್ಕಾಟ ನಡೆಯಾಕತ್ತೈತಂತ. ತಿಕ್ಕಾಟ ಅಂದ್ರೆ ಹಂಗಲ್ಲ, ಇಬ್ರು ಗುದ್ದಾಡಕತ್ತಾರ ಅಂತ. ಸಚಿವರ ಮಧ್ಯೆ ಮನಸ್ತಾಪಕ್ಕೆ ಏನಪ್ಪ ಕಾರಣ ಆಗೈತಿ, ಹಿಂಗ್ಯಾಕೆ ಕಿತ್ತಾಡಕತ್ತಾರ ಅಂತ ನೋಡಿದ್ರೆ ಯಾರೋ ಒಬ್ರು ಅಧಿಕಾರಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತ ಇಬ್ರಿಗೂ ಇಷ್ಟು ಸಮಸ್ಯೆ ಆಗ್ಬಿಟ್ಟೈತಂತ. ಜಿಲ್ಲಾ ಉಸ್ತುವಾರಿ ಸಚಿವರದಾರಲ್ರಿ ಜಾರಕಿಹೊಳಿ ಅವ್ರ ಗಮನಕ್ಕೆ ತರದ ಆಯುಕ್ತರೇನ ಸಚಿವ ಬೈರತಿ ಸುರೇಶ್ ನೇಮಕ ಮಾಡ್ಕೊಂಡಾರಂತ. ಹಾಗಾಗಿ ಇಬ್ಬರ ಮಧ್ಯೆ ಇದು ಮನಸ್ತಾಪಕ್ಕೆ ಕಾರಣ ಆಗೈತಂತ ನೋಡ್ರಿ. ಇನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ KS, KEM, AS ಅಧಿಕಾರಿಗಳ ಮಧ್ಯೆನೂ ಒಂದು ದೊಡ್ಡ ಯುದ್ಧ ನಡೆದೈತಂತ. KEM AS ಅಧಿಕಾರಿ ಶುಭಾಗ ರಾಜ್ಯ ಸರ್ಕಾರ ಪಾಲಿಕೆ ಆಯುಕ್ತೆ ಹುದ್ದೆ ಕೊಟ್ಟೈತ್ರಿ. KS ಅಧಿಕಾರಿ ರೇಷ್ಮಾ ತಾಳಿಕೋಟಿಗೆ ಪಾಲಿಕೆಯ ಕಂದಾಯ ವಿಭಾಗದ ಉಪಾಯುಕ್ತ ಹುದ್ದೆ ನೀಡಿರೋದು ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗೈತಂತ ನೋಡ್ರಿ. ಇನ್ನು ಧಾರವಾಡ ಕಡೆ ಹೋಗುದಾದ್ರ ಹೊಸದಾಗಿ ಕೃಷಿ ಸಾಲ ನೀಡಬಾರ್ದು ಅಂತ ಹೇಳಿ ಸಹಕಾರ ಸಂಸ್ಥೆಯನ್ನು ತೀರ್ಮಾನ ಮಾಡೈತಂತ. ಯಾಕೆ ಹಿಂಗೆ ಮಾಡ್ಯಾರ ಗೊತ್ತಿಲ್ಲ. ಇದು ನಮ್ಮ ರೈತರಿಗೆ ಪಾಪ ನುಂಗ್ಲಾರ್ದು ತುತ್ತಾಗೈತೆ ನೋಡ್ರಿ. ಧಾರವಾಡ, ಹಾವೇರಿ, ಗದಗ ಈ ಎಲ್ಲ ಜಿಲ್ಲಾ ವ್ಯಾಪ್ತಿಯೊಳಗೆ ಹಿರಿಯ ಸಹಕಾರಿ ಬ್ಯಾಂಕ್ ಅವರೇನೋ ನಿರ್ಧಾರ ಮಾಡ್ಯಾರಂತ. ಇನ್ಮೇಲೆ ಯಾರಿಗೂ ಹೊಸದಾಗಿ ಸಾಲ ಕೊಡಬಾರ್ದಪ್ಪ, ಈಗ ಹಳೆ ಸಾಲ ಆಯ್ತಲ್ಲ ಅದನ್ನು ಮೊದಲು ತೀರಿಸ್ಲಿ ಅವರು ಅಂತ ಹೇಳ್ಯಾರ. ಹಾಗಾಗಿ ನಮ್ಮ ರೈತರು ಕಂಗಾಲಾಗ್ಯಾರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಜಗಳ ಮಾಡ್ಕೊಳ್ಳೋ. ಇನ್ನು ಕೊಪ್ಪಳದಾಗ ವಿದ್ಯಾರ್ಥಿಗಳಿಗ್ರಿ ಪಾಠದ ಜೊತೆ ಕೃಷಿನೂ ಮಾಡ್ಯಾರ ನೋಡ್ರಿ. ಕಾರಟಗಿ ತಾಲೂಕು ಸಿದ್ದಾಪುರ ಕಸ್ತೂರ್ಬಾ ಉರ್ದು ಶಾಲೆಯೊಳಗೆ ವಿದ್ಯಾರ್ಥಿಗಳು 60 ಚೀಲ ಭತ್ತ ಬೆಳೆದು ಸೈ ಎನಿಸ್ಕೊಂಡಾರಂತ್ರಿ.
ಈ ಮಕ್ಕಳ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಾಕತ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಇದೆಲ್ಲ ಗೊತ್ತಿರಂಗಿಲ್ಲ, ಅದನ್ನೆಲ್ಲ ಹೇಳ್ಕೊಟ್ಟಾರಲ್ಲ, ಇವರ ರಾಶಿ ಮಾಡಿದಂಗೆ ಆಗೈತೆ. ಹಾಗಾಗಿ ಅವ್ರ ಪೋಷಕರು ಖುಷಿ ಪಟ್ಟಾರ ನೋಡ್ರಿ. ಇನ್ನು ಹಾವೇರಿ ಒಳಗ ಪಂಡಿತ ಬಸವರಾಜ್ ಅನ್ನೋರು ಸಂಗೀತ ತಮ್ಮದಾದ ಛಾಪ್ ಮೂಡ್ಸಾರ ರೀ ಸಂಗೀತ ವಲಯದಾಗ. SSLC ಮುಗಿಸಿ ಸರ್ಕಾರಿ ನೌಕರಿ ಸಿಕ್ಕರು ಬೇಡ ಅಂತ ಹೇಳಿ ಸಂಗೀತ ಸೇವೆ ಸಲ್ಸಾಕತ್ತಾರಂತ. ಬ್ಯಾಡಗಿ ತಾಲೂಕು ಹೆಡ್ಕೊಂಡ ಗ್ರಾಮದೊಳಗ ಪಂಡಿತ ಬಸವರಾಜ್ ಭಜಂತ್ರಿ ಅವರಿಗೆ ದೇಶ ವಿದೇಶದಾಗೆಲ್ಲ ಶಿಷ್ಯರದಾರಂತ. ಶಹನಾಯಿ, ಕೊಳಲು, ತಬಲಾ, ಹಾರ್ಮೋನಿಯಂ ವಾದದಾಗ ಭಾಳ ಪ್ರಖ್ಯಾತಿ ಪಡ್ಕೊಂಡಾರಂತ. ಕರ್ನಾಟಕದ ಬಿಸ್ಮಿಲ್ಲಾ ಖಾನ್ ಅಂತಾನೆ ಹೆಸರು ಪಡ್ಕೊಂಡಾರಂತ. ಜನ ಇವ್ರನ್ನ ನೋಡಾಕ ಭೇಟಿ ಆಗಕ್ಕ ಭಾಳ ಖುಷಿ ಪಡ್ತಾರಂತ. ಇನ್ನು ಬದಾಮಿಯೊಳಗ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆಮೆಗತಿಯೊಳಗೆ ಸಾಗಕತ್ತೆ. ಅಂದ್ರೆ ಭಾಳ ವರ್ಷ ಆತ್ರಿ ಇದು ಸ್ಟಾರ್ಟ್ ಆಗಿ ಮುಗಿಯನ ವಲ್ತು. ಅಲ್ಲಿ ಎಲ್ಲ ಜನ ಓಡಾಡಕ್ಕೆ ಭಾಳ ಸಮಸ್ಯೆ ಆಗಕತ್ತೈತಿ. ರೈಲ್ವೆ ಸಂಚಾರ ಆಗತ್ತಲ್ರಿ, ಆಗ ರೈಲ್ವೆ ಗೇಟ್ ಬಂದ್ ಮಾಡ್ತಾರ. ಅಲ್ಲಿ ನಿಂತು ನಮ್ಮ ವಾಹನ ಸವಾರು ಸುಸ್ತಾಗ್ಬಿಟ್ಟಾರ. ಹಿಂಗಾಗಿ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಕೊಡ್ರಿ, ನಾವು ಇಷ್ಟೆಲ್ಲ ಕಾಯಕ್ಕಾಗಂಗಿಲ್ಲ, ಅರ್ಜೆಂಟ್ ಕೆಲಸ ಇದ್ರೆ ಹೋಗಕ್ಕಾಗಂಗಿಲ್ಲ ಅಂತ ಜನ ಕೇಳಾಕತ್ತಾರ. ಇನ್ನು ಯಾದಗಿರಿ ಕಡೆ ಹೋದ್ರ ಇಲ್ಲಿ ನೋಡ್ರಿ ಸ್ಮಶಾನಕ್ಕೆ ಹೋಗಕ್ಕೆ ದಾರಿನೇ ಇಲ್ಲಂತ. ವಡಗೇರ ತಾಲೂಕು ತೇರದಾಳ್ ಗ್ರಾಮದಾಗ ಸ್ಮಶಾನಕ್ಕೆ ದಾರಿ ಇಲ್ದ ಗ್ರಾಮಸ್ಥರು ಒದ್ದಾಡಕತ್ತಾರಂತ. ಜಿಲ್ಲಾಧಿಕಾರಿ ಗಮನಕ್ಕೆ ತಂದೀವಿ, ಆದರೂ ಏನು ಸರಿ ಮಾಡವಲ್ರು. ಸೂಕ್ತ ಪರಿಹಾರ ಕೊಡ್ಬೇಕು. ಇಲ್ಲಾಂದ್ರೆ ಸೂಕ್ತ ಪರಿಹಾರ ಅಂದ್ರೆ ಹೆಂಗ್ರಿ, ಸೂಕ್ತ ಸ್ಥಳ ತೋರಿಸ್ರಲ್ಲ ಸ್ಮಶಾನಕ್ಕೆ ಹೋಗಾಕ. ಅಲ್ಲೇ ಈಗ ಯಾರ ಸತ್ರ ಹೆಣ ಹೂಳಕ್ ಜಾಗ ಬೇಕಲ್ಲ ನಮ್ಗೆ, ಅದಕ್ಕೆ ತೋರಿಸ್ಕೊಡ್ರಿ ಅಂತ ಗ್ರಾಮಸ್ಥರು ಕೇಳಾಕತ್ತಾರ. ಇನ್ನು ಬೀದರ್ ಕಡೆ ಬಂದ್ರ ವಕ್ಫ್ ಭೂತರಿ ಇನ್ನ ಅಲ್ಲಿ ಕಡಿಮೆನ ಆಗವಲ್ದು. ಜನಕ್ಕೆ ಭಾಳ ಸಮಸ್ಯೆ ಆಗಕತ್ತೈತಿ. ಬಸವ ತತ್ವ ಉಸಿರಾಗಿಸ್ಕೊಂಡ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಮ್ಯಾಗನ ವಕ್ಫ್ ಬೋರ್ಡ್ ವಕ್ರ ದೃಷ್ಟಿ ಬೀರೈತಂತ. 5 ಎಕರೆ 15 ಗುಂಟೆ ಪಹಣಿಯೊಳಗ ವಕ್ಫ್ ಹೆಸರು ಬಂದ್ಬಿಟ್ಟೈತಿ. ಹಂಗಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ಯಾರ ನೋಡ್ರಿ. ಅಂತೆ ಅಬಕಾರಿ ಡಿಸಿ ಲಾಂಗ್ ಲೀವ್ ಅಲ್ಲಿ ತೆರಳಿದ್ದಾರೆ. ಅಬಕಾರಿ ಡಿಸಿ ರವಿಶಂಕರ್ ಲಾಂಗ್ ಲೀವ್ ಹೋಗ್ಬಿಟ್ಟಿದ್ದಾರೆ. ಡಿಸೆಂಬರ್ 2ನೇ ತಾರೀಕಿನವರೆಗೂ ಕೂಡ ರಜೆ ಹಾಕಿ ಎಸ್ಕೇಪ್ ಆದ್ರ. ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಾ ಇದ್ದ ಹಾಗೇನೆ ಲಾಂಗ್ ಲೀವ್ ಹಾಕಿ ಎಸ್ಕೇಪ್ ಆಗಿದ್ದಾರೆ ಅಬಕಾರಿ ಡಿಸಿ. ಪ್ರತಿಕ್ರಿಯೆಗೆ ಕರೆ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡ್ತಾ ಇಲ್ಲ ರವಿಶಂಕರ್ ಅವರು. ದೂರುದಾರ ಪುನೀತ್ ಆರೋಪಗಳು ಹಾಗಾದ್ರೆ ಸತ್ಯವಾ? ಭಯದಿಂದ ರಜೆ ಹಾಕಿದ್ದಾರೆ ಅಬಕಾರಿ ಡಿಸಿ ರವಿಶಂಕರ್. ಅವರ ವಿರುದ್ಧದ ಆರೋಪಗಳಿಗೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಟ್ನಲ್ಲಿ ಈಗ ಅಬಕಾರಿ ಡಿಸಿ ರವಿಶಂಕರ್ ಅವರ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತಾರೀಕು ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋದು? ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಅಬಕಾರಿ ಡಿಸಿ 15 ದಿನ ಲಾಂಗ್ ಲೀವ್ ಹಾಕಿ ತೆರಳು ಬಿಟ್ಟಿದ್ದಾರೆ ಅಂತ. ಸೊ ಏನೆಲ್ಲ ನಡೆದಿದೆ ಹಾಗಾದ್ರೆ ಇಲ್ಲಿ? ಶ್ರೀಲಕ್ಷ್ಮಿ, ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಏನಿತ್ತು ಆ ಬಗ್ಗೆ ಬೆಳಗ್ಗೆಯಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಏನು ದೂರುದಾರ ಪುನೀತ್ ಅವರು 2 ದಿನಗಳ ಹಿಂದಷ್ಟೇ ಲೋಕಾಯುಕ್ತ ಕಚೇರಿಗೆ ದೂರನ್ನ ಸಲ್ಲಿಸಿದ್ರು. ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ವೈನ್ ಸ್ಟೋರ್ ಏನಾದ್ರು ತೆರಿಬೇಕು ಅಂದ್ರೆ ಲೈಸೆನ್ಸ್ ಪಡ್ಕೋಬೇಕು. ಆ ಲೈಸೆನ್ಸ್ ಪಡ್ಕೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಲಂಚವನ್ನ ಕೊಡಬೇಕು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ದೂರುದಾರ ಪುನೀತ್ ಕೂಡ ಏನ್ ಲೈಸೆನ್ಸ್ಗಾಗಿ ಸಾಕಷ್ಟು ಅರ್ಜಿಯನ್ನ ಸಲ್ಲಿಸಿದ್ರು. 4 ಬಾರಿ ಅರ್ಜಿ ರಿಜೆಕ್ಟ್ ಆದ ಕಾರಣಕ್ಕಾಗಿ 5ನೇ ಬಾರಿ ಲಂಚ ಕೇಳುವಂತ ಆಡಿಯೋವನ್ನ ಸಹಿತ ಏನು ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ರು. ಆ ದೂರು ದಾಖಲಾದ ಬೆನ್ನಲ್ಲೇ ಮಂಡ್ಯ ಲೋಕಾಯುಕ್ತ ಡಿಸಿ ರವಿಶಂಕರ್ ಅವರು ಲಾಂಗ್ ಲೀವ್ ಅಲ್ಲಿ ತೆರಳಿರುವಂತದ್ದು. ಜೊತೆಗೆ ಏನು ಪ್ರತಿಕ್ರಿಯೆಗಾಗಿ ಅವ್ರಿಗೆ ಫೋನ್ ಮೂಲಕ ಸಂಪರ್ಕ ಮಾಡೋದ್ರ ಪ್ರಯತ್ನ ಮಾಡಿದ್ರು ಕೂಡ ಅವರು ಫೋನ್ ಅನ್ನ ಪಿಕ್ ಮಾಡ್ತಾ ಇಲ್ಲ. ಈ ನಡೆಯನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆಡಿಯೋದಲ್ಲಿ ಮಾತನಾಡಿರುವಂತದ್ದು ರವಿಶಂಕರ್ ಅವರ ಅನ್ನೋ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವ್ರಿಗೆ ಭಯ ಶುರುವಾಗಿದೆಯಾ ಅಂತ, ಯಾಕೆಂದ್ರೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ
ಏನು ಲಂಚ ಅಲ್ಲಿ ಏನು ಅಬಕಾರಿ ಇಲಾಖೆಯಲ್ಲಿ ನಡೀತದೆ ಅನ್ನೋದು ಕೂಡ ಅಲ್ಲಿ ಪ್ರಸ್ತಾಪ Alright. ಆಗಿರುವಂತದ್ದು. ಜೊತೆಗೆ ರಾಜಕಾರಣಿಗಳ ಹೆಸರನ್ನು ಕೂಡ ಹೇಳಿ ಅವ್ರಿಗೂ ಕೂಡ ಪಾಲ್ ಹೋಗುತ್ತಾ ಅನ್ನೋ ಒಂದು ಆ ಮಾತುಗಳನ್ನು ಕೂಡ ಆಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ರವಿಶಂಕರ್ ರಜೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅನುಮಾನ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್